ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಇವಾಗ ರಜ್ಜಿ ಪಿಂಡ ಈ ಸಿ ಎಸ್ ಕೆ ಅವ್ರು ಏನಾದರೂ ಹೇಳಕ್ಕಾದ್ರೂ ವಿಡಿಯೋದಲ್ಲಿ ಕಂಟೆಂಟ್ ಯಾರು ಕೊಡ್ರೋ ಬರೀ ಎಲ್ಲ ಮ್ಯಾಚನ್ನು ಹೋದ್ರು ಉಣ್ಕೊಂಡೋದ್ರು ಬರೀ ಉಣಿಸ್ಕೊಂಡು ಹೋದ್ರು. ಬರೀ ಇದೇ ಆಯಿತು, ಬಂದರು ಮಗ ಸೋರ್ಕೊಂಡು ಹೋದ್ರು ಬ್ಯಾಟಿಂಗ್ ಕೊಲಾಪ್ಸ್ ಹೇಳಿ ನಮಗೂ ಸಾಕಾಗಿ ಹೋಗ್ಬಿಡೈತೆ. ಈ ಮ್ಯಾಚ್ ಟ್ರ್ಯಾಜಡಿ, ವರ್ಸ್ಟು, ಕಳಪೆ, ಯಾವಾಗಲೂ ಅದನ್ನೇ ಹೇಳ್ತಾ ಇದೆ. ಇದಕ್ಕಿಂತ ಏನಾದ್ರು ಹೀನಾಯವಾಗಿ ಏನಾದ್ರು ಹೇಳ್ಬೋದಾ ಇವ್ರಿಗೆ? ಕೊಲ್ಟೆ ಏನು ಹೇಳೋದು ಇವರು, ಎಷ್ಟು ಹೇಳಿದ್ರು ರಿಕವರ್ ಆಗ್ತಿಲ್ವಲ್ಲ ಇವರು. ಹಣೆ ಬರಾನೇ ಇಷ್ಟು ಅನ್ನೋ ಥರ ಕಾಣಿಸ್ತೈತೆ ಸೀನ್ ನೋಡ್ತು ಅಂತಂದರೆ. ಎದ್ದೇಳಕ್ಕಾಗ್ದಂಗೆ ಬಿದ್ದೋಗ್ಬಿಟ್ಟವ್ರೆ ಸಿ ಎಸ್ ಕೆ ಅವರು. 5 ಕನ್ಸಿಕ್ಯೂಟಿವ್ ಲಾಸು, ಇಷ್ಟ್ರಲ್ಲೇ 5 ಕನ್ಸಿಕ್ಯೂಟಿವ್ ಲಾಸ್ ಆಗೇ ಇಲ್ಲ ಅಲ್ಲಿ. ಇಷ್ಟು ಆಗದೆ ಇರೋದೆಲ್ಲ ಮಾಡ್ತಾವ್ರೆ ಇವತ್ತು ಸಿ ಎಸ್ ಕೆ ಅವರು. ಚೇಪಕ್ಕಲ್ಲೇ ಲೋಯೆಸ್ಟ್ ಟೋಟಲ್ ರೆಕಾರ್ಡ್ ಆಗಿರೋದು ಇವತ್ತು. 100 ನೋಡಿಯಕ್ಕೆ ತಿನ್ಕಾಡ್ಬಿಟ್ರಲ್ಲ ಗುರು, ಯಪ್ಪ. ಲಿಟಲಿ ಇವತ್ತು ಸಿ ಎಸ್ ಕೆ ಅವರು ಎಂಥ ಒಂದು ಕೊಲ್ಟೆ ಆಟ ಆಡಿದ್ದಾರೆ ಅಂತಂದರೆ ನಾಚಿಕೆ ಆಗಬೇಕು ಅವ್ರಿಗೆ. ಸಿ ಎಸ್ ಕೆ ಫ್ಯಾನ್ಸ್ಗಳೆಲ್ಲ ಕಾಮೆಂಟ್ ಸೆಕ್ಷನ್ ಹಾಕೊಂಬಿಡಿ. ನಾಚಿಕೆ ಆಗೋಂಥ ಪರ್ಫಾರ್ಮೆನ್ಸನ್ನೇ ಕೊಟ್ಟಿರೋದು, ಏನಲ್ಲಿ ಕಿತ್ತುಗುಡಿ ಹಾಕೋಂಥ ಪರ್ಫಾರ್ಮೆನ್ಸ್ ಏನು ಕೊಟ್ಟಿಲ್ಲ ಅಲ್ಲಿ. ಮುಗಿಬೇಕು, ನೀವೇ ನಾಚಿಕೆ ಆಗಬೇಕು ಸಿ ಎಸ್ ಕೆ ಅವ್ರಿಗೆ ಅಂತ, ಪ್ಲೇಯರ್ಸ್ಗಳಿಗೆಲ್ಲ ನಾಚಿಕೆ ಆಗಬೇಕು ಅಂತ. ಏನಿದೆ, ಏನು ಟೀಮು ಗುರು ಇದು ನಿಜವಾಲು. ಈ ಟೀಮ್ ಅಂತೂ ಪಕ್ಕ ಕ್ವಾಲಿಫೈಯರ್ ಲೀಗರು, ಬಾಟಮ್ ಆಫ್ ದ ಟೇಬಲಿಂದ ಫಸ್ಟ್ ಎದಳ್ಳಿ ಇವರು, ರಿಕವರ್ ಆಗಲಿ. ಸನ್ರೈಸರ್ಸ್ ಹೈದರಾಬಾದ್ ಕಡೆ ಪಕ್ಷ ಎದ್ಬಿಡ್ತಾರೆ ನಾವು, ರಿಕವರ್ ಆದರೂ ಆಗ್ಬಿಡ್ತಾರೆ ನಾವು. ಬಟ್ ಈ ಟೀಮ್ನ ನೋಡ್ತು ಅಂದರೆ ಖಂಡಿತ ಎದಳ್ತಾರೆ ಅಂತ ನನಗಂತೂ ಕಾನ್ಫಿಡೆನ್ಸು ಕೂಡ ಬರ್ತಿಲ್ಲ. ಇನ್ನು ಸನ್ರೈಸರ್ಸ್ ಏನೋ ಹಿಂಗೆ ಆಗಿರ್ಬೋದು, ಸ್ವಲ್ಪ ರಿಕವರ್ ಆದರೂ ಆಗ್ಬಿಡ್ಬೋದು. ಬಟ್ ಕೊಲ್ಟೆ ಅಂದರೆ ಕೊಲ್ಟೆ ಎದ್ದೋಗ್ಬಿಟ್ಟಿರೋಲ್ಲ ಗುರು, ಏನು ಹೇಳೋದು ಇವರಿಗೆ. ಸನ್ರೈಸರ್ಸ್ ಹೈದರಾಬಾದ್ ಸನ್ರೈಸರ್ಸ್ ಏನಕ್ಕೆ ಬದೈತಿ ಈಗ. ಕೆ ಕೆ ಆರ್ ಟಾಸ್ ಗೆಲ್ತಾರೆ, ಬ್ಯಾಟಿಂಗ್ ಮಾಡಲ್ಲ, ನಾವು ಬೌಲಿಂಗ್ ಮಾಡ್ತೀವಿ, ಸಿ ಎಸ್ ಕೆನ ಎತ್ತಾಕ್ತೀವಿ ಅಂತ ಬರ್ತಾರೆ. ಇಬ್ಬರು ಓಪನರ್ಸ್ ಇಬ್ಬರು ನ್ಯೂಜಿಲ್ಯಾಂಡ್ನ ಓಪನರ್ಸ್ಗಳು, ಚಿಂದಂಥ ಓಪನರ್ಸ್ಗಳಾಗಿದ್ರು ಮುಂಚೆ. ಇವಾಗ ನೋಡ್ತು ಅಂದರೆ ಕೊಲ್ಟೆ ಓಪನರ್ಸ್ ಹೋಗ್ಬಿಟ್ಟವ್ರಲ್ಲ ಇಬ್ಬರು. ಪಟ ನಮ್ಗೆ ಉದ್ರಕೊಂಡು ಹೊರಟೋಗ್ಬಿಟ್ರಲ್ಲ ಅಲ್ಲಿ. ಹರ್ಷಿತ್ ರಾಣಾ ಅವ್ರನ್ನ ವಿಕೆಟ್ ಆಯ್ತು, ಲೀಡಿಂಗ್ ಎಡ್ಜು ಅಶ್ವಿನ್ ರವೀಂದ್ರ ಅವ್ರದ್ದು. ಆ್ಯಂಡ್ ಮೋಯಿನ್ ಹಾಲಿ ಅವರು ಔಟ್ ಮಾಡಿದ್ದು LBWನ. ಇಷ್ಟು ಡೆವಾನ್ ಕಾನ್ವೆ ಮಕ ಸೋರ್ಕೊಂಡು ಹೋಗ್ತಾ ಇದ್ದಂಗೆ ತ್ರಿಪಾಠಿ ಬಂದ್ರಮ್ಮ, ಸುಮ್ಮನೆ ಶೋ ಕೊಡ್ತಾವ್ರಲ್ಲಿ. ಬಾಲ್ ಹೋಗಿ ಅಲ್ಲೇ ವಿಕೆಟ್ ಕೊಡ್ತೈತೆ ನಿಂತ್ಕೊಂಡು ನೋಡ್ತಾವ್ರಲ್ಲಿ. ಏನು ಮಾಡ್ತಾವ್ರೆ ತ್ರಿಪಾಠಿ. ತಲೆ ಅಲ್ಲಾಡ್ತೈತೆ ಅಂತ ಎಲ್ಲ ಹೇಳ್ತಿದ್ವಿ ತ್ರಿಪಾಠಿಗೆ. ಈ ಮ್ಯಾಚು ತಲೆ ಅವರೇ ಅಲ್ಲಾಡಿ ಮಲ್ಕೊಬಿಟ್ಟಿದ್ರು ಹಂಗೇನೆ ಪಿಚ್ ಮೇಲೆ. ಆ ಥರ ಆಗೋಗ್ಬಿಟ್ಟಿದ್ದು ಸೀನವ್ರದ್ದು. ಇನ್ನೇನು ಆಡೋದು. ಶಿವಮ್ ದುಬೆ ಪಾಪ ಬಂದ್ಬಿಟ್ಟಲ್ಲಿ. ವಿಜಯ್ ಶಂಕರ್ ಮೆಚ್ಕೋಬೇಕು, 29 ಏನೋ ಹೊಡೆದಿದ್ದಾರೆ. ಏನು ಮೆಚ್ಕೋಬೇಕು, ಬಂದಾಗಾಗಿ ಮೆಚ್ಕೋಬೇಕು. 2 ಕ್ಯಾಚ್ ಬಿಟ್ರಲ್ಲ ಅವರು ವಿಜಯ್ ಶಂಕರ್ದು. ಡಕೌಟ್ ಆಗಬೇಕಾಗಿತ್ತಲ್ಲಿ ವಿಜಯ್ ಶಂಕರ್ ಹಂಗೆ ನೋಡೋಕೆ ಹೋಯ್ತು ಅಂತಂದರೆ ಅಂತ ಹೇಳ್ತೀರಾ. ಹೌದು, ಸುನಿಲ್ ನಾರಾಯಣ್ ಕ್ಯಾಚ್ ಬಿಡ್ತಾರೆ, ವೆಂಕಟೇಶ್ ಅವ್ರನ್ನ ಕ್ಯಾಚ್ ಬಿಡ್ತಾರೆ. ಈಸಿ ಕ್ಯಾಚ್ನ ಎರಡೂ ಕೂಡ 20. ವಿಜಯ್ ಶಂಕರಿಗೆ ಕ್ಯಾಚ್ ಬಿಟ್ಟು ಏನು ಲಕ್ಕು ಗುರು ವಿಜಯ್ ಶಂಕರ್ದು. ಒಂದು ಮ್ಯಾಚಲ್ಲಿ ಎಷ್ಟು 69 ಏನೋ ಹೊಡಿತಾರೆ. ಕ್ಯಾಚ್ 4 ಕ್ಯಾಚ್ ಬಿಟ್ಟಿದ್ರು ಆ ಮ್ಯಾಚು. ಈ ಮ್ಯಾಚ್ ನೋಡ್ರೆ 2 ಕ್ಯಾಚ್ ಬಿಟ್ಟವ್ರೆ. ವಿಜಯ್ ಶಂಕರ್ಗೆ ಯಾರೋ ಸ್ಕೋರೇ ಬರಲ್ಲ ಗುರು. ವಿಜಯ್ ಶಂಕರ್ ನಾವು ಇನ್ನೂ 100 ಹೊಡಿತೀನಿ ಅವ್ರು ನಂಗೆ ನೋಡೋಕೆ ಹೋಯ್ತು ಅಂತಂದರೆ. ಒಂದು 70s 60s ಆಲ್ ಔಟ್ ಆಗೋಗ್ಬಿಟ್ರು ಅವರು. ಆ ಕ್ಯಾಚ್ನ ಬಿಟ್ಟಿದ್ರಿಂದ ಒಂದು 29 ರನ್ ಹೊಡಿತಾರಲ್ಲಿ. ಶಿವಮ್ ದುಬೆ ಪಾಪ ಲಾಸ್ಟ್ವರೆಗೂ ನಿಂತ್ಕೊಂಡು ಆ್ಯಂಕರ್ ರೋಲ ನಿಭಾಯಿಸ್ಕೊಂಡು. ಇನ್ನೇನು ಇವ್ರು ಆಡಿರೋದೇ 6 ರೋಲಲ್ವ, ಇನ್ನೇನು ಅಗ್ರೆಸಿವ್ ರೋಲಲ್ಲಿ ಯಾರು ಆಡಿದ್ದಾರೆ ಇಲ್ಲಿ? ಯಾರೂ ಆಡಿಲ್ಲ ಪಾಪ. ಶಿವಮ್ ದುಬೆ ನಾಟ್ಔಟ್ ಆಗಿ ಉಳ್ಕೊಂಡಿದ್ದೆ ಇವತ್ತು. ಅದನ್ನು ಇನ್ನೇನಕ್ಕೆ ನಾಟ್ಔಟ್ ಆಗಿ ಉಳ್ಕೊಬೇಕಾಗಿತ್ತು. ಹೆಂಗಿರು ಸೋಲ್ದಾರೆ ಅಂತ ಗೊತ್ತಿತ್ತಾನೆ. ಸ್ವಲ್ಪ ಅಗ್ರೆಸಿವ್ ಆಗಾರ ಆಡಿ ಏನಾರು ಇನ್ನೂ ಒಳಗಡೆ ಕಚ್ಕೊಂಡ್ರು ಪರವಾಗಿಲ್ಲ, ಸ್ವಲ್ಪ ಅಗ್ರೆಸಿವ್ ಆಗಿ ಆಡಬೇಕಾಗಿತ್ತು ಮಗ. ಈ ಸಿ ಎಸ್ ಕೆ ಬ್ಯಾಟರ್ಸ್ಗಳಿಗೆ ಅಗ್ರೆಸಿವ್ನೆಸ್ ಅನ್ನೋದನ್ನೇ ಮರ್ತೋಗ್ಬಿಟ್ಟಿದ್ದಾರೆ ಆಯಿತಾ. ಟುಕು ಬ್ಯಾಟ್ನ ಮುಂದಕ್ಕೆ ಇಡ್ತಾ ಇದ್ದಾರೆ. ಟುಕು ಆಡು ಅಷ್ಟೇ ನೀನು. ಅಶ್ವಿನ್ ಅವ್ರು ಹೊಡೆದ್ರಪ್ಪ ಒಂದು ಶಾಟು. ಅಶ್ವಿನ್ ಅವ್ರು ಇವತ್ತು ಅರ್ಲಿ ಬಂದಿದ್ರು. ಅಶ್ವಿನ್ ಅವ್ರು ಹೊಡೆದ್ಬಿಟ್ಟು ಬೌಂಡ್ರಿನಲ್ಲಿ ಕಚ್ಕೊಂಡ್ರು. ಸೊ ಅದನ್ನಂತೂ ಮೆಚ್ಕೋಬೇಕು. ಹೊಡೆಯೋಕೆ ಹೋಗ್ಬಿಟ್ಟು ದಿಲ್ದಾರ ಹೊಡೆಯೋಕೆ ಹೋಗ್ಬಿಟ್ಟು ಔಟ್ ಆಗಿದ್ದು ಅಂತ. ಅದನ್ನು ಬಿಟ್ಟು ನೀವು ಟುಕು ಅಂತ ಇಲ್ಲಿ ಮುಂದೆ ಇಡಕ್ಕೆ ಹೋಗ್ಬಿಟ್ಟು ಅಲ್ಲಿ ಜಡೇಜಾ ಕೀಪರ್ ಕ್ಯಾಚ್ ಕೊಟ್ರಲ್ಲ, ಅದು ಅಂಥವೆಲ್ಲ ಔಟ್ ಆಯಿತು ಅಂದರೆ ಇನ್ನು ಏನು ಹೇಳ್ತೀರಿ. ಧೋನಿ ಅವರು ಔಟ್ ಆಗಿದ್ದಾಗಿರ್ಬೋದು, LBW ಆಗಿದ್ದೆಲ್ಲ, ಇವನ್ನೆಲ್ಲ ನಾವು ಟುಕು ಆಡೋಕ್ಕೆ ಮುಂದೆ ಬ್ಯಾಟ್ ಇಡೋದಕ್ಕೆ ಬಂದಿದ್ದೀರ ನೀವು. ಏನು ಹೇಳಬೇಕು ಗುರು ಸೀರಿಯಸ್ ಆಗಿ ಇವ್ರಿಗೆ. ಅಜೀಬ್ ಅಂದರೆ ಅಜೀಬ್ ಆಗೋಗ್ಬಿಟ್ಟವ್ರಲ್ಲ. ಸುನಿಲ್ ನಾರಾಯಣಿಗೆ 3 ವಿಕೆಟು, ಚಕ್ರವರ್ತಿಗೆ 2 ವಿಕೆಟು, ರಾಣಿಂಗೆ 2 ವಿಕೆಟು, ಮಾಡಿದವ್ರಿಗೆಲ್ಲ ಇವತ್ತು ವಿಕೆಟ್. ಬೌಲಿಂಗ್ ಮಾಡಿದವ್ರೆಲ್ಲ ಚಿಂದಿ. ವೈಭವ್ ರಾಘವ್ 1 ವಿಕೆಟು, ಎಲ್ಲರಿಗೂ ವಿಕೆಟ್ಸ್ ಇವತ್ತು. ತಗೊಳ್ಳಿಕ್ರು ಲಕ್ಸರಿ, ಮಜಾ ಮಾಡಿ ಹತ್ರ ಕೊಟ್ಟಂಗಿತ್ತು ಇವತ್ತು. ಧೋನಿ ಅವ್ರದ್ದು ಸ್ವಲ್ಪ ಕಾಂಟ್ರವರ್ಷಿಯಲ್ ಡಿಸ್ಮಿಸಲ್ ಅಂತ ಹೇಳ್ಬೋದು ನೀವು. ಬ್ಯಾಟ್ ಎಡ್ಜಾಗಿತ್ತು ಗುರು, ಸ್ಟಿಕೋಮೀಟ್ರಲ್ಲಿ ಕಾಣಿಸ್ತಾ ಇತ್ತು. ಆ ಒಂದು ಅಲ್ಟ್ರಾ ಏಟ್ದಲ್ಲಿ ಏನೋ ಬಂದಿತ್ತಲ್ಲಿ ಇಷ್ಟೇ ಅಂತ ಇದ್ರೆ ತಾನೇ ಏನು ಮಾಡೋಕ್ಕಾಗ್ತಿತ್ತು ಅಲ್ಲಿ. ಎಷ್ಟು ಓವರ್ಸ್ ಪೇರ್ ಹೊಡೆದ್ರು, 10 ಓವರ್ಸ್ ಪೇರ್ ಹೊಡೆದವ್ರೆ ಅಲ್ಲಿ. ಧೋನಿ ಇದ್ರೆ ತಾನೇ ಏನು ಮಾಡೋಕ್ಕಾಗಿರೋದು. ಧೋನಿ ಬಂದಿದ್ದು ಯಾವಾಗ ನಂಬರ್ 8 ಬ್ಯಾಟಿಂಗ್ ಬಂದವ್ರೆ. ನಾನು ಇವತ್ತು ಎಕ್ಸ್ಪೆಕ್ಟ್ ಮಾಡಿದೆ ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಆಡೋರೆ, ಸ್ವಲ್ಪ ಮೇಲ್ಗಡೆ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಇವ್ರು ಅಶ್ವಿನ್ ಕಳ್ಸೋದು, ಇವ್ರನ್ನ ಕಳ್ಸೋದು ತಿರ್ಗಾ ಹಳೇ ಚಾಡಿನ ರೂಢಿ ಮಾಡ್ಕೊಂಡವ್ರೆ. ವರ್ಸ್ಟು ಇವರು, ಲಿಟ್ರಲಿ ವರ್ಸ್ಟು ಸಿ ಎಸ್ ಕೆ. ಏನು ಹೇಳೋಕ್ಕೆ ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಇನ್ನೇನು ಚೇಸ್ ಡೌನ್, ಇನ್ನೇನು ಇದು ಸ್ಕೋರಾ ಫಸ್ಟ್ ಆಫ್ ಆಲ್ ಇದು 100 ರನ್ನು. ಕೆ ಕೆ ಆರ್ಗಿರೋಂಥ ಬ್ಯಾಟಿಂಗ್ ಡೆಪ್ತಿಗೆ
ನಾನು ವಿಕೆಟ್ಲೆಸ್ ಹೊಡಿತಾರೆ ಅಂತ ಅನ್ಕೊಂಡಿದ್ದೆ. ಇವ್ರು ಸ್ಟಾರ್ಟ್ ಮಾಡಿದ್ದು ನೋಡ್ತು ಅಂತ ಅಂದರೆ ಕ್ವಿಂಟನ್ ಡಿ ಕಾಕು ಜೊತೆಗೆ ಸುನಿಲ್ ನಾರಾಯಣ ಹೊಡೆದು ಮುಗಿಸಾಕ್ತಾರೆ ಅಂತ ಅನ್ಕೊಂಡಿದ್ದೆ. ನಾಯಿಗೆ ಹೊಡೆದಂಗೆ ಏನೋ ತಪ್ಪಿ 2 ಬೋರ್ಡ್ನ ಎತ್ಬಿಟ್ರು. ನಾಯಿಗೆ ಹೊಡೆದ್ಬಿಟ್ಟು ಅವಮಾನ ಮಾಡಬೇಕು ಅಂತಲೇ ಹೊಡೆದಂಗಿತ್ತು. 10 ಓವರ್ಗೆ ಮುಗಿಸಿದ್ದಾರೆ ಅಂತ ಅಂದರೆ ಹೌದು, ಚೇಪಕಲ್ ಸ್ವಲ್ಪ ಬ್ಯಾಟಿಂಗ್ ಆಡೋಕ್ಕೆ ಕಷ್ಟನೇ ಇರುತ್ತೆ. ಈ ಪಾರ್ಟಿ ಎಲ್ಲ ಇವ್ರು 100 ರನ್ ಹೊಡೆಯೋಷ್ಟಲ್ಲ, ಆ ರೇಂಜ್ಗೆಲ್ಲ ಕಷ್ಟ. ಬಟ್ ಇವ್ರು ಅಗ್ರೆಸಿವ್ ಆಗಿ ಆಡಿದೆ ನೋಡಿ, 100 ರನ್ ಹೊಡೆದೇ ನೋಡಿ, 10 ಓವರ್ಗೆ ಇವ್ರು ಚೇಸ್ ಮಾಡಿ ಬಿಸಾಕಿದೆ ನೋಡಿ, ಅವ್ರಿಗೆ ಅಜೀವ್ ಮಾಡಬೇಕು ಅಂತಲೇ ಹೊಡೆದಂಗಿತ್ತು ಇವತ್ತು. ಸುನಿಲ್ ನರೇನ್ ಮತ್ತು ಕ್ವಿಂಟನ್ ಡಿ ಕಾಕ್ ಸ್ಟಾರ್ಟ್ ಮಾಡಿದ್ದು ಅಗ್ರೆಸಿವ್ ಆಗಿ. ಕಾಂಬೋಜ್ ಅವ್ರಿಗೆ ಒಂದು ವಿಕೆಟು ಅದೇ ಬೋಲ್ಡ್ ಆಗಿದ್ದು, ಕ್ವಿಂಟನ್ ಡಿ ಕಾಕ್ ಅವರು ಆ್ಯಂಡ್ ನೂರ್ ಅಹ್ಮದ್ ಅವರು ಬೋಲ್ಡ್ ಆಗಿದ್ದು. ನೂರ್ ಅಹ್ಮದ್ ಅವ್ರಿಗೆ ಬೋಲ್ಡ್ ಆಗಿತ್ತು ಸುನಿಲ್ ನರೇನ್ ಅವರು. ಅಲ್ಲಿ ರಹಾನೆ ಮತ್ತು ರಿಂಕು ಸಿಂಗ್ ಬಂದ್ಬಿಟ್ಟಲ್ಲಿ ಮ್ಯಾಟ್ರನ್ನ ಡೀಲ್ ಮಾಡಬೇಕಾಗಿತ್ತು. ಡೀಲ್ ಮಾಡಿಬಿಟ್ಟು ಹಾಕಿದ್ರು ಅಷ್ಟೇ. ಇನ್ನೇನ ಕಿತ್ತುಗುಡೆ ಹಾಕೋದು ಇಲ್ಲಿ ಇವ್ರದ್ದು CSK ಅವ್ರದ್ದು. ಎಲ್ಲ ಹೋಮ್ ಮ್ಯಾಚಸ್ ಸೋಲ್ತವ್ರೆ. ನಮ್ಮ RCB ಇವ್ರು ಓಮು ಸೋಲ್ತಾರೆ, ಅವೇನೋ ಸೋಲ್ತಾರೆ. ಅಟ್ಲೀಸ್ಟ್ ನಮ್ಮ RCB ಅವೇನಾರಿಗೆ ತಗೊಂಬತ್ತವ್ರು ಹೋಗ್ಬಿಟ್ಟು. ಇವ್ರು ಓಮು ಸೋಲ್ತವ್ರು, ಅವೇನೋ ಸೋಲ್ತವ್ರೆ. 5 ಕನ್ಸಿಕ್ಯೂಟಿವ್ ಲೋಸ್ ಅಂದರೆ ಯಪ್ಪ, ಅದು ವರ್ಸ್ಟು. ಇದು CSK ಅವರು ಕಳಪೆ ಆಗಿ ಸೋತಿರುವಂಥ ಮ್ಯಾಚ್ ಅಂತಂದರೆ ಇದರ ಮೋಸ್ಟ್ ನಂಬರ್ ಆಫ್ ಬಾಲ್ಸ್ನ 60 ಬಾಲ್ಸು 59 ಬಾಲ್ಸ್ ಸ್ಪೇರ್ ಹೊಡೆದ್ಬಿಟ್ಟು ದಾಖಲೆ ಕ್ರಿಯೇಟ್ ಮಾಡಿದರೆ CSK ಅವ್ರ ಮೇಲೆ. ಚೇಪಕಲ್ಲಿ ಒನ್ ಆಫ್ ದ ವರ್ಸ್ಟ್ ರೆಕಾರ್ಡ್ನ CSK ಅವ್ರಿಗೆ ಮೈಂಡ್. ಈ ಟೀಮ್ ಇಟ್ಕೊಂಡು ಏನು ಮಾಡ್ತಾರೆ? ಫಸ್ಟ್ ಆಫ್ ಆಲು ಆ ಟೀಮ್ ಹಂಗಿದೆ, ಕಾನ್ಫಿಡೆನ್ಸ್ ಬರುತ್ತೆ ಆ ಟೀಮ್ ನೋಡ್ತಂದ್ರೆ. ದೀಪಕ್ ಕೂಡ ಕರ್ಸವ್ರೆ ಅಲ್ಲಿ. ದೀಪಕ್ ಕೂಡ ಬಂದ್ಬಿಟ್ಟು ಡಕ್ಔಟಲ್ಲಿ ಏನು ಆಡ್ತಾವ್ರು? ದೀಪಕ್ ಕೂಡ ಸುಮ್ಮನೆ ಟಚ್ ಮಾಡಿದ್ರೆ ಕ್ಯಾಚ್ ಇಟ್ಕೊಂಡ್ರೆ ಹಂಗೇನೆ ಅಲ್ಲಿ. ಏನು ಮಾಡೋಕ್ಕೆ ಕರ್ಸಿರೋದವ್ರು ದೀಪಕ್ ಕೂಡರ? ಇಂಪ್ಯಾಕ್ಟ್ ಪ್ಲೇಯರ್ ಫಸ್ಟ್ ಬಾಲ್ ಡಕ್ಔಟ್. ಕರ್ಮೋತ್ ಕಾಂಡ ಹೋಗು ಇವ್ರು ಅಜ್ಜಿನ ಪಿಂಡ. ಏನು ಹೇಳ್ತಿರೋ ನಗು ಬರ್ತೈತಿ ಇವ್ರು ಪರ್ಫಾರ್ಮೆನ್ಸ್ ನೋಡಿದ್ರೆ. ಕಂಟೆಂಟೇ ಇಲ್ಲ ಇವ್ರದಲ್ಲಿ. ಏನಾರು ಹೇಳೋಣ ಅಂತ ಅಂದರೆ ಬದನೆಕಾಯಲ್ಲಿ ಹೊಡೆದು ಮುಗಿಸ್ ಚಿಂದಿ ಉಡಾಯಿಸಿದ್ರು ಅಷ್ಟೇ KKR ಅವರಲ್ಲಿ. ನಿಮ್ಗೇನಿಸ್ತು CSK ಅವರ ಪರ್ಫಾರ್ಮೆನ್ಸ್? ಕಾಮೆಂಟ್ ಸೆಕ್ಷನಲ್ಲಿ ಹಾಕ್ರಪ್ಪ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಆ್ಯಂಡ್ ಪ್ರಿಡಿಕ್ಷನ್ ಸಕ್ಸಸ್ ಆಗಿದೆ ಇವತ್ತು. KKR ಗೆಲ್ತಾರೆ ಅಂತ ಹೇಳಿದೆ. ಏನೇ ಸ್ಟ್ಯಾಟ್ಸ್ ಇರ್ಬೋದು, ಹಿಸ್ಟಾರಿಕ್ ಸ್ಟ್ಯಾಟ್ಸ್ ಇರ್ಬೋದು, ಗುಡ್ಡೆ ಹಾಕಿರ್ಬೋದು KKR ಅವ್ರ ಮೇಲೆ CSK ಅವರು. ಬಟ್ ಇವತ್ತು ಸೋಲ್ತಾರೆ ಅಂತ ಗೊತ್ತಿತ್ತು ನನಗೆ, ಅದಕ್ಕೋಸ್ಕರ ಸೋಲ್ತಾರೆ ಅಂತಲೇ ಹೇಳಿದ್ದೆ. ಸೋತಿದ್ದಾರೆ ಅಷ್ಟೇ CSK. ಬಾಯ್